ಈಗ ಸಾಲಿನ ಸಾಲ ಎಷ್ಟು ಬಿಟ್ಟಿರೋಣ ಗ್ಯಾಪು? ನಾನು ಸರ್ ಇದು 7 ಅಡಿಗೆ ಒಂದು ಸಿಂಗಲ್ ಲೈನ್ ಹಾಕಿದ್ದೀನಿ ನಾನು. ಗಿಡದಿಂದ ಗಿಡಕ್ಕೆ 2 ಅಡಿ 2.25 ಅಡಿ 1.25 ಅಡಿ ತರಾವರಿ ಮಾಡಿ 2 ಅಡಿ ಅವರೇಜ್ ಹಾಕೊಳ್ಳಿ ಸರ್. 2 ಅಡಿ ಔಷಧಿ ಎಷ್ಟೊತ್ತಿ ಹೊಡೆದ್ರಿ ಸರ್? ಔಷಧಿ ಏನಿದಕ್ಕೆ ನಾನು ಹೂಜೆಗೆ ಅಂತ ಒಂದು 3 ದಪ ಹೊಡೆದಿನಿ. ಹೂ ಚೊಟ್ಟಿಗೆ ಬಿದ್ಮೇಲೆ ಚಿಕ್ಸೋಸಿಲೇನ್ ಸ್ಪ್ರೇನೇ ಮಾಡಿಲ್ಲ ನಾನು. ಚಿಕ್ಕದ್ರಲ್ಲಿ ಮಾಡಿಲ್ಲ 3 ದಪ ಕೆಮಿಕಲ್ಸ್ ಕೊಟ್ಟಿದ್ದೀನಿ. ಫಸ್ಟು 2 ಎಕರೆಗೆ 1 ಮೂಟೆ, ಆಮೇಲೆ 2 ಎಕರೆಗೆ 2 ಮೂಟೆ, ಆಮೇಲೆ ಟೋಟಲಿ 3 ಮೂಟೆ ಮಾಡಿ ಕ್ಲೋಸ್ ಮಾಡಿದ್ದೀನಿ. ಆಮೇಲೆ ಹೂಜೆ ಡಬ್ಬಗಳು ಕಟ್ತೀನಿ, ಎಕರೆಗೆ 1 6, ಒಂದು 3 ಹೂಜೆ ಔಷಧಿ ಹೊಡ್ಕೊತೀನಿ. ಇಷ್ಟು ನೀಟಾಗಿ ಬಂದೈತೆ ಸರ್. ನಿಮ್ಮ ಫ್ರೆಂಡ್ಗಳು ಏನಂತಾರೆ? ಎಲ್ಲ ಪರವಾಗಿಲ್ಲ, ಇಳುವರಿಲಿ ಚಂದ ಅಂತ ಅಂತಾರೆ ಎಲ್ಲವ ಸರ್. ಶೈನಿಂಗ್ ಆಗ್ಬೋದು, ಇಳುವರಿಲಿ ಆಗ್ಬೋದು, ಹೆವಿ ಇದೆ ಚಂದ ಅಂತಾರೆ. ಕೆಲವರು ಬೇರೆದು ಹಾಕಿರೋರು, ಅಯ್ಯೋ ನಾನು ಅದು ಹಾಕಿರಾಗೋದು ಒಂದ್ಸರಿ 2 ಸರಿ ಮಿಸ್ ಮಾಡಿ ಬೇರೆದು ಹಾಕೋಬಿಟ್ನಲ್ಲ ನಾನು ಅಂತಾರೆ. ವೈರಸ್ ಏನು ಎಲ್ಲೂ ಇಲ್ಲ ಸರ್. ಅಪರೂಪಕ್ಕೆ ಯಾವುದೋ ಸೀಸನ್ಗೆ ಒಂದು ಸೀಸನ್ಗೆ ಬರ್ತದೆ. ಜನವರಿ ಟು ಜನವರಿಲಿ ಯಾವುದೋ ಮಳೆಗಾಲದಲ್ಲಿ ಒಂದು 5% 10% ಬರ್ಬೋದು. ಈಗಂತೂ ಒಂದೇ ಒಂದು ಕಾಯಿ ಇಪ್ಪೆಟ್ಟು ಯಾವಾಗಲೂ ಡಿಸೆಂಬರಿಂದ ಜೂನ್ ಜುಲೈ ಗಂಟ ಯಾವುದೇ ಕಾಯಿ ವೈರಸ್ ಒಂದೇ ಒಂದು ಕಾಯಿ ಬಂದಿಲ್ಲ, ಬರೋದು ಇಲ್ಲ. ಕಮ್ಮಿ ಹಾಕಿರೋ ಜಮೀನಿಗೆ ಹಾಕಿದ್ರೆ ಒಂದು 10% ಬರ್ಬೋದು ಏನೇನಾರು ಡಿಫ್ರೆನ್ಸಲ್ಲಿ. ಇದು ಏನೋ ಥರ ಬಂದಿಲ್ಲ ಸರ್. ಒಂದು ಕಾಯಿ ಬಂದಿಲ್ಲ. ಎಲ್ಲಿಂದ ಎಲ್ಲಿ ಗಂಟು ಬೇಕಾದ್ರೂ ನೋಡಿ, ಇನ್ನೂ ಕಾಯಿ ಮುರಿಯೋದು ನಾಳೆನಾರ್ದು ಯಾರು ಕರ್ಕೊಂಡ್ಬಂದು ತೋರಿಸಿ ಎಲ್ಲಾರು ಇದ್ರೆ ಚೆಕ್ ಮಾಡಿಸಿ. ವೈರಸ್ ಏನು ಬಂದಿಲ್ಲ, ರೈತರು ಆರಾಮಾಗಿ ಹಾಕ್ಬೋದು. ಆರಾಮಾಗಿ ಹಾಕ್ಬೋದು. ಓಕೆ ಅಣ್ಣ, ವಂದನೆಗಳು.